ಈ ಲೆವೆಲ್ಗೆ ಇನ್ಸಲ್ಟ್ ಮಾಡಿದಾಳೆ ಅಂದ್ರೆ ಅದು ನೋಡ್ಕೊಂಡು ಈ ನಿನ್ ಗಂಡ್ಮಗ ಸುಮ್ನಿರಕ್ಕಾಗುತ್ತಾ ಡ್ಯಾಡ್? ಅವಳ ಮೇಲೆ ನೀನ್ ಯುದ್ಧ ಮಾಡಿದ್ರೆ ಅದು ಅವಮಾನ. ಅವಳಿಗೆ ನಾನೇ ಸಾಕು, ನಾನೇ ಸಾಕು. ನೀ ಏನ್ ಮಾಡ್ತೀಯ? ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು, ಹೆಣ್ಣನ್ನ ಹೆಣ್ಣಿಂದಲೇ ತೆಗಿಬೇಕು. ಅರ್ಥ ಆಯ್ತಾ ಡ್ಯಾಡ್? ಅಯ್ಯೋ, ಈ ಬಾಳೆಗೊನೆ ಒಂದು ಇಲ್ಲೇ ಬಾಕಿ ಇತ್ತಾ? ಇದು ಸುಬ್ರೆ ಹೋಟ್ಲಿಗೆ ಕೊಡ್ಲಿಕ್ಕಿತ್ತಲ್ಲ, ಎಂತ ಮಾಡುದು? ಓಹೋ, ಈ ಕಳ್ಬೇಕಿವತ್ತು ಭಾಳ ಪುರ್ಸೊತ್ತಿದ್ದಂಗಿತ್ತು. ಈ ಕಳ್ಬೇಕಿಗೆ ಇವತ್ತು ಕೆಲಸ ಕೂಡದೆ. ಏ ಬೋನಾ, ಬರ ಇಲ್ಲಿ. ಏನಿದು? ಇವ್ರು ಯಾವತ್ತೂ ಹಿಂಗೆಲ್ಲ ಕೇಳಿದವ್ರೆ ಅಲ್ವಲ್ಲ? ಏನೋ ಸ್ಕೆಚ್ ಇಟ್ಕೊಂಡಿರ್ಬೇಕು. ಬಾರ ಇಲ್ಲಿ. ಏ ಬೋನಾ, ನಿನ್ನೆ ರಾತ್ರಿ ನಿದ್ರೆ ಚಂದ ಆಯ್ತಾ ಮಾರಾಯ? ಆಯ್ತು ಕಮಲಮ್ಮ. ಯಾಕೆ? ಎಂತ ಇಲ್ಲ ಮಾರಾಯ, ನಿನ್ ರೂಮಂಗೆ ಮಸ್ತ್ ಸೊಳ್ಳೆ ಇದ್ದಂಗಿತ್ತಲ್ದ. ನಮ್ಮ ಮನೇಲಿ ಧೂಪ ಉಂಟು ಮಾರಾಯ, ಅದನ್ನ ತಕೊಂಡೋಗಿ ನಿನ್ ರೂಮಂಗೆ ಹಚ್ಚುಕ. ಒಂದು ಸೊಳ್ಳೆ ಬತ್ತಿಲ್ಲ ನೋಡಿ. ಈ ಸೊಳ್ಳೆ ಕಾಟ ಬಿಡಿ, ನಿಮಗೆ ನನ್ನಿಂದ ಏನು ಕೆಲಸ ಆಗಬೇಕು ಅದನ್ನು ಹೇಳಿ. ಎಷ್ಟು ಚಂದ ಅರ್ಥ ಮಾಡ್ಕೊಬಿಟ್ಟೆ ಮಾರಾಯ. ಈಗ ಬೋನ, ಈ ಬಾಳೆಗೊನೆ ಒಂದು ಸುಬ್ರಾಯ್ ಹೋಟ್ಲಿಗೆ ತಲುಪಿಸ್ಬೇಕು. ನೀ ಹೆಂಗೂ ಹೋಯ್ತಿಯಲ್ಲ ಮಾರಾಯ, ಅಲ್ಲಿ ಕೊಟ್ಟು ಬಿಡ. ಅಷ್ಟೇನಾ? ಅದಕ್ಕೆ ಯಾಕೆ ಸೊಳ್ಳೆ ಬತ್ತಿ ಧೂಪ ಅಂತೆಲ್ಲ ಕತೆ ಬಿಡ್ತೀರಾ? ಈ ಕೆಲಸ ಏನು ಹೊಸದ? ಯಾವಾಗಲೂ ನಾನೇ ತಾನೇ ತಗೊಂಡು ಹೋಗಿ ಕೊಡೋದು. ಆಯ್ತು. ಕೊನೆ ಜಾಗ್ರತೆ. ಈ ಕಳ್ಬೇಕು ಭಾಳ ಜೋರಿದ್ದಂಗಿತ್ತು. ನಾ ಮಂಡಪೆಟ್ಟೆ ಅನ್ಕೊಂಡಿದ್ದೆ. ಹುಷಾರಿದ್ದೇವ, ಗೊನೆ ಹೋಯ್ತು. ಯಾರಿವನು? ಓಯ್, ನೀನು ಈ ಊರವನ? ಇಲ್ಲಿ ಇರೋರೆಲ್ಲ ಪೆಂಗ್ ನನ್ ಮಕ್ಳೆ. ನೀನ್ ನೋಡಿದ್ರೆ ಗಡ್ಡ ಕೂದಲು ಬಿಟ್ಕೊಂಡು ಸ್ಟೈಲ್ ಆಗಿದ್ಯಾ? ಎಲ್ಲೋ ನೋಡ್ದಂಗಿದ್ಯಲ್ಲ ನಿನ್ನ. ಯಾರ್ ನೀನು? ಎಲ್ಲಿಂದ ಬಂದಿದ್ಯಾ? ಹಾಡೇನಾದ್ರೂ ಹೇಳ್ತೀಯಾ ನೀನು? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಇಷ್ಟೊಂದು ಕ್ವಶನ್ ಕೇಳ್ತಾನೆ ಇದೆಯಾ? ನೀನು ಯಾರು ಮೊದಲು ಹೇಳೆ. ಲೇ ಹೇಳೆ, ಏನೇನು ಹೀಗೆಲ್ಲ ಸಿಂಗ್ಯುಲರ್ ಆಗಿ ಕರಿತ್ಯಾ? ನೀನೇ ನಿನ್ನ ಗಂಡಂಗೆ ರೆಸ್ಪೆಕ್ಟ್ ಕೊಡೋ ಥರ ಹೋಗಿ ಬನ್ನಿ ಅಂತ ಕರೆದೆ ನನ್ನ. ಲೇ ಏನೇನು ಗಂಡ ಅಂತೆಲ್ಲ ಮಾತಾಡ್ತೀಯಾ? ನಾಲ್ಗೆ ನೆಟ್ಟುಗಿದ್ಯಾ ನಿಂದು? ಲೈ, ಯಾವಳ ನೀನು? ಎಲ್ಲಿಂದ ಬಂದಿದ್ಯಾ? ಸುಮ್ಮನಿದ್ರೆ ಭಾರಿ ಮಾತಾಡ್ತಾ ಇದೆಯಾ? ಹಲೋ, ನಾನು ಯಾರು ಗೊತ್ತಾ ನಿನ್ಗೆ? ನೀನೇನು JNU ಸ್ಟೂಡೆಂಟಾ? ಭಾಷಣ ಮಾಡಿದ ತಕ್ಷಣ ಇಡೀ ದೇಶಕ್ಕೆ ಗೊತ್ತಾಗಕ್ಕೆ. ಈ ಊರಿನ ಪಟೇಲ್ರು ಮಗಳು ನಾನು. ಪಟೇಲನೋ ಕುಚೇಲನೋ ಅದನ್ನು ಕಟ್ಕೊಂಡು ನನಗೇನಾಗಬೇಕು? ಜಾಗಿಂಗ್ ಮಾಡಕ್ಕೆ ಬಂದಿದ್ಯಾ? ಓಡ್ಕೊಂಡು ಸೇಫಾಗಿ ಮನೆಗೆ ಸೇರ್ಕೊ. ಓಹೋ, ಅಂದ್ರೆ ನಿನಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಅನ್ನಂಗಾಯ್ತು. ನನಗೆ ನಿಮ್ಮಪ್ಪನೂ ಗೊತ್ತು, ಅವರಪ್ಪನೂ ಗೊತ್ತು. ಹೋಗೆ ಲೈ, ಹೋಗೆ. ಲೇ ನಿಂಗಿದೆ ಕಣೋ, ಇವತ್ತೇನೋ ನಾನು ಮೂಡಲಿಲ್ಲ, ಬಚಾವಾಗಿದ್ಯಾ. ಇಲ್ಲ ಅಂದಿದ್ರೆ ಮರಕ್ಕೆ ಕಟ್ಟು ಹೊಡಿಸ್ತಿದ್ದೆ ನಿನ್ನ. ಓಹೋ, ನೀನು ನಿಮ್ಮಪ್ಪನ ಕ್ಯಾಟಗರಿನೇ. ನಾಳೆ ಬಾ,
ಯಾವ ಮರ ಅಂತ ನಾನೇ ತೋರಿಸ್ತೀನಿ, ಜೊತೆಗೆ ಹಗ್ಗನ್ನು ಕೊಡ್ತೀನಿ, ಹೊಡ್ಸಂತೆ. ಇದೇ ನಿಂಗೆ ಕಾಳಜ್ಗಳಲ್ಲ ಬಟ್ ಬಟ್ ಎಂತ ಬಜ್ಜಿ ಹುಷಾರಿಲ್ಲ, ಸುಮ್ಮನೆ ಕೊಂಡಿದ್ದಲ್ಲ. ಎಂತ ತಲೆನೋ? ಇಲ್ಲ ಮರೆ, ಹೊಟ್ಟೆನೋ? ಇಲ್ಲ ಮರೆ, ಎದೆ ನೋಯ್ತಿತ್ತ. ಹಾಗೆ ಡಾಕ್ಟರ್ ತೋರಿಸು ಪಾಪ. ಎಂತ ಬೇಡ ಸುಮೀರ. ನನ್ನ ಮೇಲೆ ಅಂತ ಕೂಗಾಡೋದ? ನಿನಗೆಂತಾರ ವಿಚಾರಿಸು ತಪ್ಪನಾ? ಯೋಚನೆ ಮಾಡಿದ್ರೆ ತಲೆ ಕೆಡಕ್ ಶುರು ಅಂತ ಕಿಟ್ಟೆ. ಎಂತ ಆಯ್ತಾ? ನಂಗೆ ಯಾಕೋ ಆ ಬೋನ್ ಮೇಲೆ ಡೌಟ್ ಹೊಡಿತಾ ಇತ್ತ. ಬೋನ್ ಮೇಲೆ? ಅವನ ಮೇಲೆ ಎಂತ ಡೌಟಾ? ಮೊನ್ನೆ ಶ್ರದ್ಧಾ ಮೇಡಮ್ ಬೋನು ಯಾರಿಗೂ ಗೊತ್ತಾಗ್ದ ಇರಂಗೆ ಆ ಬಾವಿ ಕಟ್ಟೆ ಹತ್ರ ಮಾತಾಡ್ತಾ ಇದ್ರು ಮರೆಯ. ನಾ ಅಲ್ಲೇ ಮರೆಯಲ್ಲಿ ನಿಂತ್ಕೊಂಡು ಕಾಣ್ತಿದ್ದೆ. ನಂಗನ್ನಿಸ್ತು ಈ ಬೋನ್ ಎಂಥದೋ ಗೇಮ್ ಆಡ್ತಿದ್ದ ಅಂತ. ಅವ ಎಂತ ಆಟ ಆಡೋಕತ್ತ? ಶಂಕರಣ್ಣ ಮನೆಗೆ ಬಲ್ಲೋರಿ ಶ್ರದ್ಧಾ ಮೇಡಮಿಗೆ ಏನು ತೊಂದರೆ ಇಲ್ಲ, ನೀ ಎಂತ ಯೋಚನೆ ಮಾಡಬೇಡ. ಹಂಗಲ್ದ ಮರೆಯ, ಅವರು ನಾರ್ಮಲ್ ಮಾತಾಡೋ ಥರನೇ ತೋರೋದಿಲ್ಲ. ಆ ಭುವನ ಶ್ರದ್ಧಾ ಮೇಡಮ್ ಕೈಯೆಲ್ಲ ಹಿಂಗೆ ಹಿಡ್ಕೊಂಡು ಮಾತಾಡ್ತಾ ಮರೆಯ. ನನಗೆ ಅದನ್ನು ಕಂಡ್ರೆ ಎಂತ ಹಾಕ್ಬಿಡಕು ಅಷ್ಟಕ್ಕೆ ಸಿಟ್ಟು ಬತ್ತು. ಏ ಬಜ್ಜಿ, ಒಂದು ವಿಷಯ ಹೇಳ್ತೆ ಕೇಳಿ. ಅವ್ರು ದೊಡ್ಡವರಿಂದ ಬಂದಾರ ಮರ, ದೊಡ್ಡವ್ರಂಗೆ ಮುತ್ತೇ ಕೊಡ್ತಾರ. ನಿನ್ನ ಕೈಗೆ ಹಿಡ್ಕೊಂಬ ದೊಡ್ಡ ವಿಷಯ ಮರ, ನೀ ಎಂತಕ್ಕೆ ತಲೆ ವಿಷಯ ಮಾಡ್ಕಂತ? ಅದು ಹಂಗಲ್ದ. ಶ್ರದ್ಧಾ ಮೇಡಮು ನನ್ನ ಹೆಣ್ಣು, ನಾ ಪ್ರೀತಿಸ್ತಾ ಇದ್ದೆ. ಅವ್ರನ್ನ ಯಾರು ಮುಟ್ಟಕ್ಕಾಗ ನನ್ನ ಬಿಟ್ಟು. ನೋಡ, ಈಗಿನ ಪರಿಸ್ಥಿತಿ ಗೊತ್ತಲ್ಲ, ಆ ಪಟೇಲ ಶ್ರದ್ಧಾ ಮೇಡಮಿಗೆ ಯಾವಾಗ ಏನು ಮಾಡ್ತಾ ಗೊತ್ತಿಲ್ಲ. ಈಗ ಅವ್ರ ಜೊತೆಗಿದ್ದಾರೆ ಯಾರ? ಶಂಕರಣ್ಣ ಮತ್ತು ಭುವನ್. ಶಂಕರಣ್ಣಗೆ ಏನು ಮಾಡೋಕೆ ಆಗ್ತಲ್ಲ, ಭುವನ್ ಅವರಿಬ್ಬರು ಫ್ರೆಂಡ್ಸ್ ಆಗಿದ್ರಷ್ಟೇ. ನೀನು ಹಾಗೆಲ್ಲ ತಪ್ಪು ತಿಳ್ಕೊಂಬ ಆಗ ಮರ, ಅನುಮಾನ ಪಡೋಕಾಗ. ಆದರೂ ಆ ಭುವನ ಶ್ರದ್ಧಾ ಮೇಡಮ್ ಕಾಳು ಹಾಕ್ತಾ ಇದ್ದಂತ ನಂಗೆ ಎಂಥದೋ ಡೌಟು. ಏ ಪಚ್ಚಿ, ನಿನ್ನ ಯೋಚನೆ ನಿನ್ನ ಡೌಟ್ ಎಲ್ಲ ನಿಂತರ್ವಿ, ಒಂದು ಸಮಯ ಇಲ್ಲ. ಯಾರ ನಿಂಗಿಲ್ಲ ಬಂದು ಪೂರ ಕೇಳಿದ್ದು? ಎದ್ದದ್ಯಾ ಎಂತಕ ಸುಮ್ಮನಿರ, ಎಂಟ್ರ ಮಾತಾಡ್ತಾ ಈಗ ಓದ್ತಾ ಇಲ್ಲ ನೀನು. ಹಂಗಲ್ದ ಪಚ್ಚಿ, ನೀನು ಪೂರಲ್ಲಿ ನನ್ನ ತೆಗೆದು ಹಾಕ್ಬರ್ತೆ. ನೀನು ಎಂತ ಬೇಕಾದ್ರೆ ಮಾಡ ಮಾರ. ಎಲ್ಲ ಫ್ರೆಂಡ್ಸು ಹಿಂಗೆ. ಭುವನ, ರೆಡ್ ಹ್ಯಾಂಡಗೆ ಒಂದು ಸತಿ ಸಿಕ್ಕಕ್ಕ ನನ್ನ ಹತ್ರ ಆಗಿತ್ತು ಮಗನೇ ನಿನಗೆ. ಮೈ ಫುಟ್. ಏ ಸುಕು, ಕಾಲ್ಗೆ ಏನಾಯ್ತು? ಜಿಗಣೆ ಏನಾದ್ರು ಅಂಟ್ಕೊಂತ ಹೇಗೆ? ತೋಟದ ಕಡೆ ಓಡ್ಕೊಂಡು ಹೋಗಿದ್ಯಾ? ಅಲ್ಲಿ ತುಂಬಾ ಜಿಗಣೆ ಕಾಟ ಕಣ. ಡ್ಯಾಡಿ, ಜಿಗ್ನೆ ಅಲ್ಲ, ಜಗಳ. ಜಗಳನ? ಅದ್ಯಾರು ನಿನ್ ಮೂಡ್ ಔಟ್ ಮಾಡಿದ್ ಹೇಳು. ಸಂಕೆ ಹಳ್ಳಿ ಮೊದ್ಲಿನ ತರ ಇಲ್ಲ ಡ್ಯಾಡ್. ಇಲ್ಲಿ ಯಾವ್ಯಾವ್ದೋ ಹೊಸ ಕೆಟ್ಟ ಮುಖಗಳು ಉಟ್ಕೊಂಡಿವೆ. ಹಳ್ಳಿ ಅಂದಮೇಲೆ ಗಂಡು ಮಕ್ಕಳು ಹೆಣ್ಮಕ್ಳು ಇರ್ತಾರೆ. ಹಾಗಿದ್ಮೇಲೆ ಹೊಸ ಮುಖಗಳು ಹುಟ್ಕೊಳತ್ತೆ. ಆದರೂ ಕೇಳು, ನೀನು ಓದಕ್ಕೆ ಅಂತ ಊರಿಗೆ ಹೋದ್ಮೇಲೆ ಇಲ್ಲಿ ಹುಟ್ಟಿದವ್ರಿಗಿಂತ ಮೇಲ್ ಹೋದವರೇ ಜಾಸ್ತಿ. ಅದ್ಯಾವ ಕೆಟ್ಟ ಮುಖ ನಿನ್ನ ಮೂಡ್ ಔಟ್ ಮಾಡ್ತಾ ಹೇಳು. ಅವನು ಯಾವನೋ ಉದ್ದ ಕೂದಲು ಬಿಟ್ಕೊಂಡು ಕುರುಚಲು ಗಡ್ಡ ಬಿಟ್ಕೊಂಡಿದ್ದಾನಲ್ಲ, ಅದೇನೋ ಹೆಸರು ಹೇಳ್ದ. ದವನ್ನೋ ಶ್ರವಣ್ಣೋ? ಹಾ, ಭುವನ್, ಭುವನ್ ಅಂತ. ಭುವನ್ನ ಏನು ಮಾಡ್ದ ಹೇಳು, ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ಈ ಊರ್ ಪಟೇಲನ್ ಮಗಳಂದ್ರು ಮರ್ಯಾದೆ ಬೇಡ್ವಾ? ಬೇಕಾ ಬಿಟ್ಟಿ ಮಾತಾಡಿ ಅವಮಾನ ಮಾಡ್ಬಿಟ್ಟ ಡ್ಯಾಡ್.
ಯಾರೋನು ಬೆಳಗ್ಗೆ ಯಾಕೆ ಸುಮ್ಮನೆ ರಾಂಗ್ ಆಗೋದು ಅಂತ ಕಂಟ್ರೋಲ್ ಮಾಡ್ಕೊಂಡು ಬಂದೆ. ಅವನ್ನ ಸುಮ್ಮನೆ ಬಿಡಬಾರ್ದು ಡ್ಯಾಡ್. ಶಂಕರಣ್ಣನ ಮನೆ ನಾಯಿ ಅವನು. ನನ್ನ ಈ ಅವಮಾನ ಅನುಭವಿಸ್ತಾರಕ್ಕೆ ಅವನೇ ಕಾರಣ. ಈಗ ನಿನ್ ತಂಟೆಗೂ ಬಂದ್ಬಿಟ್ಟ ಅವನು. ಅವನಿಗಿದೆ. ಓ, ಇದು ಆ ಟೀಚರ್ ಗ್ಯಾಂಗ್ ಮೆಂಬರಾ? ಡ್ಯಾಡಿ, ಒಬ್ಬೊಬ್ರೆ ಎಂಟ್ರಿ ಕೊಡ್ತಾ ಇದ್ದಾರೆ. ಎಲ್ರು ಒಂದೇ ಏಟಿಗೆ ಮುಗಿಸ್ ಹಾಕೋಣ ಅಂತ ಪ್ಲಾನ್ ಮಾಡ್ತೀನಿ. ಹೌದು ಸುಕ್ಕು, ನಮ್ಮ ಪಟ್ಟಿಲಿರೋ ಮೊದಲನೇ 2 ದುಶ್ಮನ್ಗಳೇ ಈ ಶ್ರದ್ಧಾ ಮತ್ತೆ ಭುವನ್ನು, ಆಮೇಲೆ ಆ ಶಂಕರಣ್ಣ. ಇವರನ್ನೆಲ್ಲರನ್ನೂ ಅವಶೇಷ ಕೂಡ ಸಿಗದೆ ಇರೋ ಹಾಗೆ ಮುಗಿಸ್ಬೇಕು. ಏ ಪಚ್ಚಿ, ನಿನಗೆಂತ ರೋಗ ಮೆಟ್ಕೊಂಡಿದ್ದ? ಕೆಲ್ಸ ಇಲ್ಯಾ? ಅತ್ತಿಂದಿತ್ತಗೆ ಇತ್ತಿಂದತ್ತಗೆ ಬಾಲ ಸುಟ್ಟು ಬೆಂಕ್ ತರ ಓಡಾಡ್ತಿದ್ಯಲ್ಲ ಮಾರಾಯ. ಓ, ಬೆಕ್ಕ ಬಾಲ ಸುಟ್ರೆ ಹಿಂಗೆ ಓಡಾಡ್ತಂತ ಹೇಳಿ ನಂಗೆ ಇವತ್ತೇ ಗೊತ್ತಾಗಿದ್ ಕಣಿ. ಓಯ್, ದಣಿಗಳ ಎದುರಿಗೆ ಇಲ್ಲ ಅಂದ್ರೆ ನೀನ್ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದಮ್ದೆ ಮರ್ತೋಯ್ತಲ್ದ? ಯಾರು ಹೇಳಿದ್ದು ನಾ ಕೆಲಸ ಮಾಡ್ಲಿ ಅಂತೇಳಿ? ಬೆಳಿಗ್ಗೆಯಿಂದ ಅಕ್ಕಿ ಮುಟ್ಟ ನಾ ಒಬ್ಬನೇ ಎತ್ತಿಟ್ಟಿದ್ದು. ಬೆವರು ರಸಗಳಿಗೆ ಪುರ್ಸತ್ತಿಲ್ಲ. ಅದಕ್ಕೆ ಪ್ರಸಂಗಿ ಬೋನ ಬಂದಿದ್ನಾ? ಓಯ್, ಅವನ್ ಸದ್ಯ ಎಂತಕೀಗ? ಕಲ್ಲಮ್ಮ, ಭುವನ ಅಂದ ತಕ್ಷಣ ನಂಗೊಂದು ವಿಷಯ ನೆನಪತ್ತು. ನನಗೆ ಅವನ ಮೇಲೆ ಅದೇನೋ ಒಂಥರ ಅನುಮಾನ. ನಿಮ್ಗೆ ಅವನ ಬಗ್ಗೆ ಎಂತ ಅನ್ನಿಸ್ತು? ಹಾ, ಅವನ್ ಹೆಂಗೆ ನೀನ್ ಹೆಂಗೆ ಅಂತ ಪತ್ತೆದಾರಿ ಕೆಲಸ ಮಾಡ್ಕೊಂಡು ಕುತ್ಕೊಂಬಕ್ಕೆ ನನಗೆ ಬೇರೆ ಕೆಲ್ಸ ಇಲ್ಯಾ? ಓ, ಸವಿತಿನ ಅಜ್ಜಿ ಮನೆ ಕಳ್ಸಿದ್ದೆ ಅಂತಕ್ಕೆ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರ? ಬೋನನ್ ಕಾಟ ತಡಕತ್ತಿಲ್ಲ ಅಂತ ತಾನೆ? ಲೇಯ್ ಲೇಯ್, ನನ್ನ ಮಗಳನ್ನ ನಾನು ಅಜ್ಜಿ ಮನೆಗೆ ಕಳಿಸ್ದೆ, ನಿನಗೆ ಎಲ್ಲಿಗಾದ್ರೂ ಕಳಿಸ್ದೆ. ಅದನ್ನ ಕೇಳಕ್ ನೀನ್ ಯಾವನ? ಓಯ್, ನನ್ನ ಮನೆ ವಿಷಯ ನಿನಗೆ ಅಂತಕ? ಈಗ ಇಲ್ಲಿ ಕೇಳು ನೀನು. ಈ ಊರಲ್ಲಿ ಯಾವ ಗಂಡಸರು ಸರಿ, ನನ್ ಗಂಡ ಮಾತ್ರ ಸರಿ. ನನ್ ಗಂಡನ್ ಬಿಟ್ರೆ ದಣಿಗಳು. ಗಂಡನ್ ಬಿಟ್ರೆ ದಣಿಗಳು ಅಂದ್ರೆ ಎಂತ ಅರ್ಥ ಅದು? ಏಯ್, ದೇವ್ರ ತರ. ನಾನು ದೇವ್ರ ತರ. ಈಗ ಎಂತಕ್ಕೆ ಆ ವಿಷಯ ಅಲ್ಲ, ಅಲ್ಲಿ ಬಿಡಿ. ಈಗ ವಿಷಯಕ್ಕೆ ಬಪ್ಪ. ಸವಿತು ನಿಂದೆ ಬೋನ ಬಿದ್ದಿದ್ದ ಅಂತ ನಿಮ್ಮ ಅನುಮಾನ, ಶ್ರದ್ಧಾ ಮೇಡಮ್ ಹಿಂದೆ ಬಿದ್ದಿದ್ದ ಬೋನ ಅಂತ ನನ್ನ ಅನುಮಾನ. ಅವರಿಬ್ಬರಿಂದ ನೀನ್ ಬಿದ್ದಿದ್ದೆ ಅಂತ ನನ್ನ ಅನುಮಾನ. ಹಾಗೆಂತ ಇಲ್ಲ, ನಾನು ಯಾಕೆ ಅವ್ರ ಹಿಂದೆ ಬೀಳಕ್ಕೋಲಿ? ಅದು ಅಲ್ಲದೆ ಆ ಭುವನ ಮೊನ್ನೆ ಅಲ್ಲಿ ತೋಟದ ಹತ್ರ ನಿಂತ್ಕೊಂಡು ಎಂಥದ್ದು ಗುಸ್ಗುಸು ಅಂತ ಮಾತಾಡ್ತಿದ್ನಾಯ್ತು. ಅದಕ್ಕೂ ಮುಂಚೆ ಅಲ್ಲಿ ಬಾವಿಕಟ್ಟೆ ಹತ್ರ ಇಲ್ಲಿ ಹಿಂಗೆ ಶೇಕ್ ಹ್ಯಾಂಡ್ ಕೊಟ್ಕೊಂಡು ಎಂಥದ್ದೋ ಮಾತಾಡ್ತಿದ್ನಾಯ್ತು. ನಿನ್ನೆ ರಾತ್ರಿ ಭುವನನ್ ಕೋಣೆಲಿಟ್ಟು ಶ್ರದ್ಧಾ ಮೇಡಮ್ ಕೋಣೆಲಿಟ್ಟು 2 ಒಟ್ಟಿಗೆ ಆಪಾತು. ಎಂಥದ್ದು ಕನೆಕ್ಷನ್ ಇತ್ತಾ ಅಂದೇಳಿ. ಎಂತ ಇದು? ಸವಿತಾ ಊರಿಗೆ ಹೋದ್ಮೇಲೆ ಭುವನ ಟೀಚರ್ ಅಮ್ಮನಿಂದ ಬಿದ್ದಿದ್ನಾ? ನಿನಗೆ ಎಂತಕ್ಕ ಅಧಿಕ ಪ್ರಸಂಗ? ಅವ್ರು ಕೈ ಹಿಡ್ಕೊಂಡು ಶೇಕ್ ಹ್ಯಾಂಡ್ ಆದ್ರೂ ಕೊಟ್ಕೊಳ್ಳಿ, ರೂಮ್ ಲೈಟ್ ಆದ್ರೂ ಆಫ್ ಮಾಡ್ಕೊಳ್ಳಿ. ನಿನಗೆ ಎಂತಕ್ಕ ಊರ್ ಪಂಚಾಯ್ತಿ ಕೆಲ್ಸ ಮಾಡ್ಕ ಸಂಬಳ ತಗೊಂಡು ಸೀದಾ ಮನೆಗೆ ಹೋಯ್ಕ. ಟೀಚರ್ ಅಮ್ಮ ಎಂತವ್ರು ಅಂತ ನನಗೆ ಗೊತ್ತು. ನಿನ್ನ ಭುವನ ಕಟ್ಕೊಂಡು ನನಗೆ ಎಂತಕ್ಕ? ನನ್ನ ಹತ್ರ ಕೇಳ್ರೆ ನಾ ಎಂತ ಹೇಳ್ದು? ಹಂಗಲ್ಲ, ನನ್ನ ಶ್ರದ್ಧಾ ಮೇಡಮ್ಗೆ ಅಲ್ಲ, ನಮ್ಮ ಶ್ರದ್ಧಾ ಮೇಡಮ್ಗೆ ಈ ಭುವನ ಎಂತಾದ್ರೂ ತಲೆ ಕೆಡ್ಸಿದ್ರೆ ಅಂತ ಹೆಚ್ಚು ಕಮ್ಮಿ ಯಾರೇ ನನ್ನ ತಲೆ ಬಿಸಿ. ಏಯ್, ನೀ ಕೆಲಸ ಮಾಡೋದಿಲ್ಯಾ? ದಣಿಗಳ ಹತ್ರ ಹೇಳಿ ನಿನ್ ಕೂಲಿ ಹಿಡ್ಕೊಂಬ ಕೇಳ್ದ? ಬರೀ ತಲೆ ಹರಟೆ. ನಾ ಆಯ್ತು ಇಲ್ಲಿ ಕೂಲಿಗೆ ಬತ್ತಿ ಅಂತ ಅಂದ್ಕೊಂಡ್ರ? ನಾ ಇಲ್ಲಿ ಬಪ್ಪದೆ ಶ್ರದ್ಧಾ ಮೇಡಮ್ನ ಕಾಮ್ಕೆ. ಎಂತ ಹೇಳ್ದೆ? ಎಂತ ಇಲ್ಲ,
ಇಲ್ಲಿ ಬರೋದು ಕೂಲಿಗಲ್ಲ, ಶಂಕರಣ್ಣನ ಮೇಲಿನ ಪ್ರೀತಿಗೆ ಅಂತಂದೆ. ನೀನ್ ಪ್ರೀತಿನೇ ಇನ್ನತ್ರ ಮಾತಾಡಿದ್ರೆ ಮರಳು ಮಾರ ಇವ್ರ ಮಗಳನ್ನ ಮಾತ್ರ ಜೋಪಾನ ಮಾಡ್ತರು, ಅಜ್ಜಿ ಮನೆಗೆ ಕಳಿಸ್ತರು. ನಮ್ಮ ಹೆಣ್ಣನ ನಾವು ಜವಾಬ್ದಾರಿ ಮಾಡೋದಕ್ಕ. ಯಾರು ಬೇಡ, ನಾನೊಬ್ಬನೇ ಕಡೆ, ನಾನೊಬ್ಬನೇ ಜೋಪಾನ ಮಾಡ್ತೆ. ಇದು ಪಚ್ಚಿ ಕೋಟೆ, ಇಲ್ಲಿ ಯಾರು ಬರಕ ಅಂತಂದ್ರು ಪಚ್ಚಿ ಪರ್ಮಿಷನ್ ತಗೊಂಡೆ ಬರಕ. ಎಂತ ಇಲ್ಲ. ಅಲ್ಲಿ ಎಂತದ ಸತತ ಕಾಣಿ. ಅದು ಬೆಕ್ಕು ಮಾರಯ್ಯ. ಮೊದಲು ಒಂದು ಬೇಕಿತ್ತು, ಈಗ ಎರಡು ಬೇಕು. ನನಗೆ ಓಡಿಸಿ ಸಾಕಾಯ್ತು ಮಾರಯ್ಯ. ಸುವೆ 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 ಅಲ್ಲ, ಕಳ್ಬೇಕು ಅಂತ ನನ್ನ ಸೇರಿಸ್ಕೊಂಡು ಹೇಳಿದ್ರೆ ಅಂತ ಹಂಗೆಂತ ಇಲ್ಲ. ಆದರೂ ಈ ಕಳ್ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇತ್ತಾ ಅಂತ. ಬೋನಾ ಹಂಗೆ ಮಾತ್ರ ಮಾಡ ಮರ್ಯ, ನಾನಿನ್ನ ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೆ. ಶ್ರದ್ಧಾ ಮೇಡಮ್ ಸಿಕ್ಕಿದ್ರೆ ಸುಬ್ರಯ್ಯ ಟೀ ಕೊಡ. ಎಂತ ಕತೆ ಮಾಡಿಬಿಟ್ರಿ ಮಾರ. ಆ ಪಟೇಲ್ನ ಯಾರು ಮುಟ್ಟಕ್ಕಾಗ್ತಿರ್ಲಿಲ್ಲ. ಮುಟ್ಟೋದು ಬಿಡು, ಬುಡಾನೇ ಅಲ್ಲಾಡ್ಸ್ಬಿಟ್ರಿ. ಹೆಂಗಾತ ಇದೆಲ್ಲ? ಹೌದು ಮಾರಾಯ, ನಾವು ಮುಂಚಿಂದ ಸಾಹಸ ಮಾಡ್ತಿತ್ತ, ನಿಮ್ಗೆ ಯಾರು ಹೇಳೋದಿಲ್ಲ ಇತ್ತ. ನಾವೆಲ್ಲ ಹೇಳ್ರ, ನೀವು ನಮಗೆ ಸನ್ಮಾನ ಎಲ್ಲ ಮಾಡ್ತೀರಲ್ಲ, ನಾಚಿಕೆ ಅತ್ತ, ಅದಕ್ಕೆ ಹೇಳ. ನಮ್ಮ ಹೀರೋನೇ ಬಂದಲ್ಲ, ಎಂತಂದೆ ಅವನ ಹತ್ರನೇ ಕೇಂತೆ. ಮನೇಲಿ ಪಚ್ಚಿ ಕಾಟ, ಇಲ್ಲಿ ಇವನ್ ಕಾಟ. ಓಹೋ, ಏನಪ್ಪ ಕಿಟ್ಟಿ, ಆರಾಮ ಟೀ ಕುಡಿತಾ ಕೂತ್ಬಿಟ್ಟಿದ್ಯಾ? ಕೆಲಸ ಇಲ್ವೇ ಇವತ್ತು? ಇಲ್ಲ ಮೌನ, ಇವತ್ತು ರಜೆ. ನಿನ್ನ ಕೆಲ್ಸಕ್ಕೆ ಯಾವಾಗಲೂ ರಜೆನೆ. ಬೋನ, ನಿನ್ನ ಹತ್ರ ಮಾತಾಡಕ್ಕಿತ್ತಲ್ಲ ಮಾರ. ಹೇಳಿ ಸುಬ್ರಣ್ಣ. ಸುಬ್ರಯ್ಯ, ನಿಂದ ತಲೆ ತಿನ್ನೋದು ಯಾವಾಗಲೂ ಇದ್ದದೆ ಮಾರ. ನಾಲ್ಕು ಒಂದು ಟೀ ತಗೋಬಾ. ಬೋನ ಕೂತ್ಕೊಳ್ಳ. ಹಾಂ, ಬೋನ, ಈ ಸುಬ್ರಯ್ಯ ತಲೆ ತಿನ್ನೋದು ಮಾರ. ಮತ್ತೆ ಶ್ರದ್ಧಾ ಮೇಡಮ್ ಹೇಗಿದ್ರ? ಶ್ರದ್ಧಾ ಬಗ್ಗೆ ಇವನ್ ಯಾಕೆ ವಿಚಾರಿಸ್ತಾ ಇದ್ದಾನೆ? ಏನೋ ಸ್ಕೆಚ್ ಇಟ್ಕೊಂಡಿದ್ದಾನೆ. ಅವ್ರ ನಂಬಿಕೆಗೆಲ್ಲ ಸಿಗ್ತಾರೆ. ಅವ್ರನ್ನ ದೊಡ್ಡವ್ರ ವಿಷಯ. ನಾವೆಲ್ಲ ಆಳುಗಳಲ್ವಾ? ನನಗೆ ಹೇಗೆ ಗೊತ್ತಾಗಬೇಕು ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಜ್ವರ ಬಂದಿದೆಯಾ, ಶೀತ ಬಂದಿದೆಯಾ ಅಂತ? ಅದು ಹೌದಾ? ಆದ್ರೂ ನೀನು ನಮ್ಮೆಲ್ಲರಿಗಿಂತ ಸ್ವಲ್ಪ ಹತ್ರ ಅಲ್ಲ ಅವರಿಗೆ. ಏನು ಹತ್ರನೋ ಏನೋ. ಪಾಪ ಪಚ್ಚಿ, ಅವ್ರ ಹಿಂದೆ ಬಿದ್ದೋಳೆ ನಾಯಿ ಥರ ಹೋಗಿದ್ದಾನೆ. ನಾನು ಅವನ ಥರನೇ ಆಗಲೇ ಹೇಳು. ಹೌದೌದು, ಪಾಪ ಮರೆ ಪಚ್ಚಿ, ನೀನು ಹೇಳೋದು ಕರೆಕ್ಟ್. ಅಲ್ವಾ? ಅದಕ್ಕೆ ನಾನಾಯ್ತು, ನನ್ನ ಕೆಲಸ ಆಯ್ತು ಅಂದ್ಕೊಂಡು ಶಂಕರನ ಹೇಳಿದ ಮಾತನ್ನ ಕೇಳ್ಕೊಂಡು ಆರಾಮಾಗಿದ್ದೀನಿ. ನಮಗೆ ಯಾಕೆ ಬೇಕು ದೊಡ್ಡವ್ರ ವಿಷಯ? ಹೌದಾ ಬೋನ, ಪಚ್ಚಿಗೆ ಇದೇ ವಿಷಯ ಹೇಳಿ ಹೇಳಿ ಸಾಕಾಯ್ತು. ದೊಡ್ಡವ್ರ ವಿಷಯ ಓದ್ದವ್ರು ಎಷ್ಟು ಹೇಳಿದ್ರು ಕಿವಿಗೆ ಹಾಕೊಳ್ಳೋದಿಲ್ಲ. ನನಗೂ ಹೇಳಿ ಹೇಳಿ ಸಾಕಾಗೋಯ್ತು. ನೀನದೊಂಚೂರು ಬುದ್ಧಿ ಹೇಳ್ಕಿಟ್ಟಿ ಸರಿ ದಾರಿಗೆ ತಗೊಂಬ ಅವನ್ನ. ಅಯ್ಯೋ, ಲೇಟ್ ಆಯ್ತು ಕಿಟ್ಟಿ, ನಾವು ಹೊರಡ್ತೀನಿ. ಬೇಡ ಬೋನ್, ನಾನು ಕೊಡ್ತೇನೆ. ಸರಿ, ನಾ ಬರ್ತೀನಿ. ಬೋನ ನಿಲ್ ಮಾರೆ, ನಿನ್ನ ಹತ್ರ ಸ್ವಲ್ಪ ಮಾತಾಡಕ್ಕಿತ್ತು. ಅಯ್ಯೋ ಸುಬ್ರಹ್ಮಣ್ಯ, ನಾಳೆ ಹೆಂಗಿದ್ರು ಮತ್ತೆ ಬಾಳೆಗೊನೆ ತರಬೇಕಲ್ಲ. ನಾನು ನಾಳೆ ಸಿಗ್ತೀನಿ. ಬಾಯ್. ಎಂತ ಕತೆ ಸುಬ್ರೇ, ಪಚ್ಚಿ ಲೆಕ್ಕಕ್ಕೆ ಬರ್ರಿ. ಪಾಪದವ ಮಾರೇ ಭುವನ, ಆ ಪಚ್ಚಿ ತಲೆ ಸಮಯ ಸುಮ್ಮನೆ ಡೌಟ್ ಅನ್ಸ ಆಯ್ತಾ. ಇವತ್ತು ಭುವನ್ ಹೇಳದ್ನ ಮುಖದ ಮೇಲೆ ಹೊಡೆದಂಗೆ ಹೇಳ್ಕ ಪಚ್ಚಿಗೆ. ಬುಲ್ಬುಲ್, ಏನ್ರಿ ನಿಮ್ದು ಹೀಗೆ ರಸ್ತೆ ಮಧ್ಯೆ ನಿಲ್ಸ್ಕೊಂಡು? ಏನಿಲ್ಲ, ನಿನಗೊಂದು ಸ್ವೀಟ್ ನ್ಯೂಸ್ ಕೊಡೋಣ ಅಂತಿದ್ದೀನಿ. ಹೌದಾ? ಕಂಗ್ರ್ಯಾಚುಲೇಷನ್ಸ್. ಎಷ್ಟು ತಿಂಗಳು?
ನಾನು ರೇಗ್ಸೋನು ನನಗೆ ರೇಗಿಸ್ತೀಯ ನೀನು ಹಾಂ ಏನು ಸೂರ್ಯಂಗೆ ಟಾರ್ಚಾ? ಸರಿ ಈಗೇನು ಹೇಳ್ತೀರಾ ಇಲ್ವಾ? ನಂಗೆ ಟೈಮ್ ಆಯಿತು. ಏನಿಲ್ಲ, ನಿನಗೊಂದು ಹೊಸ ಸುದ್ದಿ ಕೊಡೋಣ ಅಂತಿದ್ದೀನಿ. ಏನದು? ಇವತ್ತು ಪಟೇಲ್ ನನ್ನ ಮಗಳು ಸಿಕ್ಕಿದ್ಲು. ಅಷ್ಟೇನಾ? ನನಗೂ ಸಿಕ್ಕಿದ್ಲು. ಅದ್ರಲ್ಲೇನಿದೆ ಹೊಸ ವಿಷಯ? ಅಬ್ಬಾ ಅದೇನು ಗತ್ತು, ಅದೇನು ಜಂಬ. ಹೌದಾ? ಮೋಸ್ಟ್ಲಿ ನೀವು ಬೇರೆ ಯಾರನ್ನು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಿ. ಅವಳು ನನಗೇನೋ ತುಂಬ ಒಳ್ಳೆ ಹುಡುಗಿ ಕಂಡ್ಲು. ಶ್ರದ್ಧಾ, ಪ್ರತಿ ಸತಿ ಯಾಕೆ ಈ ಥರ ಮೋಸ ಹೋಗ್ತೀಯ ನೀನು?